ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಮಕರ ಸಂಕ್ರಾಂತಿಯ ಬಗ್ಗೆ ಚರ್ಚಿಸೋಣ. ಮಕರ ಸಂಕ್ರಾಂತಿಯು ಸೂರ್ಯನ ಪರಿಭ್ರಮಣಕ್ಕೆ ಸಂಬಂಧಿಸಿದ ಕಾಲವಾಗಿದೆ. ಸೂರ್ಯನು ತನ್ನ ಗತಿಯಲ್ಲಿ ಮಕರ ರಾಶಿಗೆ ಬಂದು ಸೇರುವ ಸಂಕ್ರಮಣ ಕಾಲ. ಧನುರಾಶಿಯಿಂದ ಮಕರ ರಾಶಿಗೆ ಸೇರುವ ಈ ಕಾಲದಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಹಿಂದೂ ಸಂಪ್ರದಾಯದಲ್ಲಿ ಆಚರಣೆಯಲ್ಲಿ ತಂದಿದ್ದಾರೆ. ಇದು ಸೌರಮಾನದ ಆರಂಭ ಕಾಲವೆಂದು ನಂಬಿ ಪೂಜಿಸುತ್ತಾರೆ. ಸೂರ್ಯನ ಚಲನೆಯು ದಕ್ಷಿಣದಿಂದ ಉತ್ತರಕ್ಕೆ ಸರಿಯುವ ಈ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ತಮಿಳರು ಇದನ್ನು ಪೊಂಗಲ್ ಎಂದು, ಮಲಯಾಳಿಗಳು ಮಕರ ಮಿಳಕ್ ಎಂದು, ಆಂಧ್ರದವರು ಪದ್ದ ಪಂಡುಗೆ ಎಂದು ಇದನ್ನು ಆಚರಿಸಿ ಸಂಭ್ರಮಿಸುತ್ತಾರೆ. ದ್ರಾವಿಡರ ಹಬ್ಬವಾದರೂ ಭಾರತದಾದ್ಯಂತ ಈ ಹಬ್ಬವನ್ನು ವಿವಿಧ ಹೆಸರಿನಲ್ಲಿ ಆಚರಿಸುತ್ತಾರೆ. ಮಹಾಭಾರತದಲ್ಲಿ ಭೀಷ್ಮರು ಶರಶೈಲಿಯಲ್ಲಿದ್ದರೂ ಉತ್ತರಾಯಣ ಬರುವವರೆಗೆ ಮರಣವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ಸಂಕ್ರಾಂತಿಯ ದಿನ ಸ್ವರ್ಗಸ್ಥರಾದರೆಂದು ಉಲ್ಲೇಖಿಸಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅಯನದಲ್ಲಿ ನಾನು ಉತ್ತರಾಯಣವಾಗಿದ್ದೇನೆ ಎನ್ನುತ್ತಾನೆ ಮತ್ತು ದೇವಾಲಯದ ಜಾತ್ರೆಗಳು ಈ ಸಮಯದ ನಂತರ ಆರಂಭವಾಗುತ್ತವೆ. ಆದ್ದರಿಂದ ಇದು ಐಹಿಕ ಸಂಭ್ರಮದ ಕಾಲದ ಜೊತೆಗೆ ದೈಹಿಕ ಉನ್ನತಿಗೆ ಪೂರಕ ಕಾಲವಾಗಿದೆ. ಈ ಸಮಯದಲ್ಲಿ ವಾರಣಾಸಿಯಲ್ಲಿ ವರ್ಷದ ಪ್ರಥಮ ಕುಂಭಮೇಳ ನಡೆಯುತ್ತದೆ. ಈ ವೇಳೆಯಲ್ಲಿ ಸ್ನಾನ ಮಾಡುವ ಭಕ್ತಾದಿಗಳಿಗೆ ಮೋಕ್ಷ ಪ್ರಾಪ್ತಿ ಎಂಬುದು ಹಿಂದೂ ಸಾಂಸ್ಕೃತಿಕ ಅಭಿಪ್ರಾಯ. ಧನುರ್ಮಾಸದಲ್ಲಿ ನಡೆಯುವ ಬೆಳಗಿನ ಜಾವದ ಪೂಜೆಗೆ ಮಂಗಳ ಹಾಡುವ ಈ ಸಂಕ್ರಮಣ ಕಾಲದಲ್ಲಿ ಬೆಳೆಯನ್ನು ಬೆಳೆದು ರೈತರು ತಮ್ಮ ದವಸ ಧಾನ್ಯಗಳನ್ನು ಮನೆಗಳಿಗೆ ತಂದು ಸಂಗ್ರಹಣೆ ಮಾಡಿ ಪೂಜಿಸುತ್ತಾರೆ. ಹಾಗೂ ವರ್ಷಪೂರ್ತಿ ದುಡಿದ ಗೋವನ್ನು ಸ್ನಾನ ಮಾಡಿಸಿ ಪೂಜಿಸುತ್ತಾರೆ. ಮತ್ತು ಚಳಿಗಾಲದಲ್ಲಿ ರಾಸುಗಳಿಗೆ ಮತ್ತು ಹಸುಗಳಿಗೆ ಬರಬಹುದಾದ ರೋಗಗಳಿಗೆ ತಡೆಯಾಗಿ ಸಂಜೆಯ ವೇಳೆಗೆ ಕಿಚ್ಚು ಹಚ್ಚುವ ಕಾರ್ಯವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಸಂಕ್ರಾಂತಿ ವಿಶೇಷವಾಗಿ ಸುಗ್ಗಿ ಹಬ್ಬ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕವಾಗಿ ಸಂಭ್ರಮಿಸುವ ಸಮಯ ಇದಾಗಿದೆ. ಇದು ಕರ್ನಾಟಕದ ಕೆಲ ಭಾಗಗಳಲ್ಲಿ ಸಾಮಾನ್ಯವಾಗಿದ್ದರೆ, ಕೇರಳದ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿ ದಿನ ಮಕರ ಜ್ಯೋತಿಯನ್ನು ಅಯ್ಯಪ್ಪ ಭಕ್ತರು ದರ್ಶನ ಪಡೆದು ಸಂಭ್ರಮಿಸುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ಇಲ್ಲಿನ ಪಂಪಾ ಸರೋವರದಲ್ಲಿ ಮಿಂದಿದ್ದ ಜನ ಶಬರಿಗಿರಿಯ ಅಯ್ಯಪ್ಪನನ್ನು ತುಪ್ಪಾಭಿಷೇಕದಲ್ಲಿ ಪೂಜಿಸಿ ಅಭೀಷ್ಟಗಳನ್ನು ಹೊಂದುತ್ತಾರೆ. ಇಂತಹ ಸಂಭ್ರಮಗಳಿಗೆ ಮಕರ ಸಂಕ್ರಾಂತಿಯು ಸಾಕ್ಷಿಯಾಗುತ್ತದೆ. ಇತ್ತ ಉಡುಪಿಯ ಅಷ್ಟಮಠಗಳಲ್ಲಿ ಪರ್ಯಾಯದ ಸಂಭ್ರಮ. 2 ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಸಮಾರಂಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಿಂದೇಳುತ್ತದೆ. ಮಕರ ಸಂಕ್ರಾಂತಿಯು ಅನೇಕ ಕಾರ್ಯಕ್ರಮಗಳ ಸಮ್ಮೇಳನವಾಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎಳ್ಳು ಬೆಲ್ಲದ ಹಂಚಿಕೆಯನ್ನು ಮನೆಗಳಲ್ಲಿ ಪುರಂದರಿಯರು ಮಾಡಿ ಸಂಭ್ರಮಿಸುತ್ತಾರೆ. ದೇವರ ಪೂಜಾ ಕೈಂಕರ್ಯಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುವ ಪರಿ ಅನಿರ್ವಚನೀಯ. ಎಳ್ಳು ಬೆಲ್ಲವನ್ನು ಚಳಿಗಾಲದ ಚರ್ಮ ರೋಗಗಳಿಗೆ ಪರಿಹಾರಕ್ಕಾಗಿ ಹೆಚ್ಚು ಉಪಯೋಗಿಸುವಲ್ಲಿ ಎಂಬ ಉದ್ದೇಶದಿಂದಲೂ ಮಾಡಿದ್ದಾರೆಂದು ವೈಚಾರಿಕತೆಯ ಅಭಿಪ್ರಾಯ. ಈ ಹಬ್ಬದ ಪೌರಾಣಿಕ ಹಿನ್ನೆಲೆ ಒಂದು ಕಡೆಯಾದರೆ ತಾತ್ವಿಕ ಹಿನ್ನೆಲೆ ಇರುತ್ತದೆ ಎಂಬುದನ್ನು ಮರೆಯುವಂತಿಲ್ಲ. ಭಕ್ತ ಭಗವಂತನನ್ನು ಇಂತಹ ಹಬ್ಬದ ದಿನಗಳಲ್ಲಿ ಆದರೂ ನೆನಪಿಸಿಕೊಂಡು ಧನ್ಯವಾದ ಸಮರ್ಪಣೆ ಮಾಡಿ ಧನ್ಯತಾಭಾವ ಪಡೆಯುವ ಪರಿ ಮಾನವನಿಗೆ ದೇವರು ಮಾಡಿಕೊಟ್ಟ ಒಂದು ಸದವಕಾಶ. ಇದು ಪ್ರಾಣಿ ಪಕ್ಷಿಗಳಿಗಿಲ್ಲದ ಒಂದು ವರವಾಗಿದೆ ಎಂದರೆ ತಪ್ಪಿಲ್ಲ. ಯಾವುದೇ ಕೆಲಸವನ್ನು ಪದೇ ಪದೇ ಮಾಡಿದಾಗ ಅದು ನಮ್ಮ ಮನದಾಳದಲ್ಲಿ ನೆಲೆಯೂರುತ್ತದೆ. ಇಂತಹ ಹಬ್ಬದ ಕೈಂಕರ್ಯಗಳನ್ನು ಆಗಾಗ್ಗೆ ಮಾಡುತ್ತಿದ್ದರೆ ಜೀವಿಯು ಅನಂತ ಕಾಲದಲ್ಲಿ ಆಸ್ತಿಪಾಸ್ತಿಗಳ ನೆನಪಾಗದೆ ಕೈಲಾಸ ವೈಕುಂಠಗಳಂತಹ ಲೋಕಗಳು ನೆನಪಾಗಿ ಮುಕ್ತಾತ್ಮರಾಗಬಹುದೆಂಬ ಕಾರಣಕ್ಕೆ ಇಂತಹ ಆಚರಣೆಗಳನ್ನು ನಮ್ಮ ಪೂರ್ವಜರು ನೀಡಿದ್ದಾರೆ. ಯಾವುದೇ ವಿಷಯವನ್ನು ಶ್ರವಣ, ಕೇಳುವಿಕೆ, ಮನನ, ನೆನಪಿಸಿಕೊಳ್ಳುವಿಕೆ, ನಿಧಿಧ್ಯಾಸನ, ಸಂಗ್ರಹಣೆ, ಶೋಧನ, ಹುಡುಕುವಿಕೆ, ಸತ್ಯಶೋಧನ, ಸತ್ಯದ ಹುಡುಕುವಿಕೆಯ ನಂತರ ಕೊನೆಯದಾಗಿ ಸಂಶೋಧನಾ ಎಂಬ 6 ಹಂತಗಳಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಹೀಗೆ ದೇವರ ವಿಷಯವಾಗಿಯೂ ಈ ಹಬ್ಬಗಳ ಮೂಲಕ ಈ 6 ಹಂತಗಳನ್ನು ಪಡೆದಾಗ ಭೋಗದಾಸೆ ಕಡಿಮೆಯಾಗಿ ಬೌದ್ಧಿಕ ಆಸಕ್ತಿ ಹೆಚ್ಚಾಗುತ್ತದೆ ಎಂದು ಋಷಿಮುನಿಗಳು ಹೇಳಿದ್ದಾರೆ. ಭೌತಿಕ ಆಸಕ್ತಿಗಳು ಕಡಿಮೆಯಾದಂತೆ ಸರ್ಕಾರಗಳಿಗೆ ನಮ್ಮಿಂದಾಗಬಹುದಾದ ಖರ್ಚುಗಳು ಕಡಿಮೆಯಾಗಿ ಸಾಮಾಜಿಕ ಶಾಂತಿ ನೆಲೆಸಿ ರಕ್ಷಣೆ, ನ್ಯಾಯ ಕಾರ್ಯಗಳು ಸುಲಭವಾಗುತ್ತವೆ. ಅಲ್ಲದೆ ಅಂಗಡಿಗಳಲ್ಲಿ ಸಿಗದಿರುವ ವಸ್ತುಗಳಾದ ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಮುಂತಾದವುಗಳು ಹೆಚ್ಚಾಗಿ
ರಕ್ತದೊತ್ತಡ, ಸಕ್ಕರೆ ಕಾಯಿಲೆಗಳಂತಹ ರೋಗಗಳು ಕಡಿಮೆಯಾಗುವುದರ ಮೂಲಕ ಆಸ್ಪತ್ರೆಗೆ ವೃಥಾ ಖರ್ಚು ಕಡಿಮೆಯಾಗಿ ನಾವು ಉಳಿಸಿದ ಹಣ ನಮ್ಮ ಆದಾಯ ಎಂಬಂತೆ ಆಗಲೂ ಆದಾಯವಾಗುತ್ತದೆ. ಒಳ್ಳೆಯ ವಿಷಯಗಳನ್ನು ಪದೇ ಪದೇ ಕೇಳುತ್ತಿರಬೇಕು, ಹೇಳುತ್ತಿರಬೇಕು, ಓದುತ್ತಿರಬೇಕೆಂಬ ಕಾರಣದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಇಂತಹ ಹಬ್ಬಗಳನ್ನು ಸಂಶೋಧನೆ ಮಾಡಿ ಋಷಿಮುನಿಗಳು ಪರಂಪರೆಗೆ ನೀಡಿದ್ದಾರೆ. ಇದರ ಮೌಢ್ಯತೆ ಶೋಧಿಸಿ ಸತ್ಯಾಂಶಗಳನ್ನು ಎತ್ತಿ ತೋರಿಸುವ ಕೆಲಸ ಆಗಿಂದಾಗ್ಗೆ ನಡೆದು ಪರಿಪಕ್ವವಾದ ಮಾನವನ ಏಳಿಗೆಗೆ ಸಹಕಾರಿಯಾದ ಸತ್ಯಾಂಶಗಳು ಬರಬೇಕೆಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದನ್ನೂ ಅರಿಯದೆ, ಅಧ್ಯಯನ ಮಾಡದೆ ಎಲ್ಲವೂ ತಪ್ಪು, ಮೌಢ್ಯ ಎಂದು ವಾದಿಸುವುದೂ ಕೂಡ ಒಂದು ಬಗೆಯ ಮೌಢ್ಯವಾಗಿರುತ್ತದೆ. ಗೌರಿ ಹಬ್ಬ ತಾಯಿಯಂದಿರ ಹಬ್ಬವಾದರೆ ಸಂಕ್ರಾಂತಿಯು ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಸಂಭ್ರಮದ ಹಬ್ಬವಾಗಿದೆ. ಹೊಸ ಬಟ್ಟೆ ಧರಿಸಿ ಮನೆ ಮನೆಗೆ ಎಳ್ಳು ಬೀರುವ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಸಂಭ್ರಮ ಅದೆಂತು ಬಣ್ಣಿಪುದು. ಪೂಜಾ ಸಾಮಗ್ರಿಗಳ ಬೆಲೆಗಳು ನಾಗಾಲೋಟದಲ್ಲಿ ಏರುತ್ತಿದ್ದಾಗ್ಯೂ ಇಂತಹ ಸಂಭ್ರಮದ ಹಬ್ಬಗಳನ್ನು ವಿಧರ್ಮೀಯರೂ ಅಳವಡಿಸಿಕೊಂಡು ಆಚರಿಸಿ ಸಂಭ್ರಮಿಸುತ್ತಿರುವುದು ವಿಶೇಷವಾಗಿದೆ. ಅದರಲ್ಲೂ ಇವುಗಳನ್ನೆಲ್ಲ ಮೂಢನಂಬಿಕೆ ಎಂದು ವಾದಿಸುವವರ ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇಂತಹ ಹಬ್ಬಗಳಲ್ಲಿ ಸಂಭ್ರಮಿಸುವುದನ್ನು ಯಾರು ತಡೆದಾರು? ಆದ್ದರಿಂದ ಸಂಭ್ರಮದ ಸಂಕ್ರಾಂತಿಯು ಸಕಲರಿಗೂ ಮಂಗಳಕಾರಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ.